ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಇಷ್ಟೊಂದು ಒಳ್ಳೆಯದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಅಂದರೆ ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊತ ಬನ್ನಿ, ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ವೀಕ್ಷಕರೇ, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಎಷ್ಟೇ ಡ್ರೈ ಆಗಿರಲಿ ಆ ಒಂದು ಪ್ರಾಬ್ಲಮ್ ಕೂಡ ಈ ಒಂದು ರೆಮಿಡಿಯಿಂದ ಕಂಟ್ರೋಲ್ ಆಗುತ್ತೆ ಅಂತ ಹೇಳುತ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾಗಿ ಹೇರ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಸಾಫ್ಟ್, ಸಿಲ್ಕಿ, ಶೈನಿಯಾಗಿ ಹೊಳೆಯಬೇಕು. ಹಾಗೂ ನಿಮಗೂ ಕೂಡ ಈ ರೀತಿಯಾಗಿ ನಿಮ್ಮ ಕೂದಲು ಕಪ್ಪಾಗಿ ಇರಬೇಕಂತ ಆಸೆನೇ ಇರುತ್ತೆ ಪ್ರತಿಯೊಂದು ಜನರಿಗೆ. ಸೊ ಹಾಗಾಗಿ ನ್ಯಾಚುರಲ್ ಆದಂಥ ರೆಮಿಡಿನ ಬಳಸ್ಕೊಂಡು ಕೂಡ ನಾವು ಈ ರೀತಿಯಾಗಿ ನಮ್ಮ ಕೂದಲು ಆರೈಕೆನ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬಹುದು. ಹಾಗೂ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರು ಅದು ಕೂಡ ಕಡಿಮೆ ಆಗುತ್ತೆ. ಅದು ಯಾವ ರೀತಿ ಅಂತ ವೀಕ್ಷಕರೇ ಬನ್ನಿ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದರ ಒಳಗಡೆ ವೀಕ್ಷಕರೇ ಈ ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಲಿಂಬೆ ಹಣ್ಣಿನ ರಸ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ಲಿಂಬೆ ಹಣ್ಣಿಂದ ಕೂದಲು ವೈಟ್ ಆಗ್ತವೆ ಅಂದರೆ. ಹಾಗೂ ಇಲ್ಲ ವೀಕ್ಷಕರೇ, ಇದು ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಕೂದಲನ್ನ ಕಪ್ಪಿಡೋದಕ್ಕೆ, ಜೊತೆಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸವನ್ನು ಈ ರೀತಿಯಾಗಿ ಇದರಲ್ಲಿ ಹಾಕೋತಾ ಇದ್ದೀನಿ. ಫ್ರೆಶ್ಗಿರೋ ಅಂಥ ಲಿಂಬೆ ಹಣ್ಣು ನೀವು ಕೂಡ ತೊಗೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಬೀಜ ಏನಿದೆ ಅದು ಮತ್ತೆ ಆಮೇಲೆ ನಮಗೆ ತೆಗಿಯೋಕ್ಕೆ ಕಷ್ಟ ಆಗೋದಿಲ್ಲ ಅಂತ ನಾನು ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ನಾವು ಎಷ್ಟೇ ಒಂದು ಹಣವನ್ನು ಖರ್ಚು ಮಾಡಿದರೆ ನಮಗೆ ಬರೀ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಕೆಮಿಕಲ್ ಡೈಸೆ. ಹಾಗೂ ಅದನ್ನು ಬಳಸ್ಕೊಂಡು ನಮ್ಮ ಕೂದಲು ಆರೈಕೆ ತುಂಬಾ ವೇಗವಾಗಿ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಮನೆ ಮದ್ದನ್ನು ಬಳಸಿದ್ರೆ ಇದು ನಮ್ಮ ಕೂದಲಿಗೆ ಇತ್ತೀಚೆಗೂ ಒಳ್ಳೆಯದು. ಹಾಗಾಗಿ ನೋಡಿ, ನಾನು ಒಂದು ಫುಲ್ ಅಷ್ಟು ಲಿಂಬೆ ಹಣ್ಣಿನ ರಸವನ್ನು ಇವಾಗ ಇದರಲ್ಲಿ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸೋರಿಸ್ಕೊಳ್ಳಿದ ಆದಮೇಲೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಸೊ ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಬ್ರೂ ಇನ್ಸ್ಟಂಟ್ ಕಾಫಿ. ಹೌದು ವೀಕ್ಷಕರೇ, ಕಾಫಿ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗೂ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್ ಅದಕ್ಕೂ ಕಡಿಮೆ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಕಾಫಿಯನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಇನ್ಸ್ಟೆಂಟ್ ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇದು ತುಂಬಾ ಒಳ್ಳೆಯದಂಥ ರೆಮಿಡಿ ಇದೆ ವೀಕ್ಷಕರೇ. ಕಂಟಿನ್ಯೂಯಸ್ ಆಗಿ ನೀವು ಬಳಸ್ತಾ ಬಂದರೆ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹಾಗೂ ಕೆಲವೊಬ್ಬರಿಗೆ ಲೆಮನ್ನಿಂದ ಎಲರ್ಜಿ ಇರುತ್ತೆ ವೀಕ್ಷಕರೇ, ಅಂದರೆ ಅವ್ರಿಗೆ ಆಗೋದಿಲ್ಲ. ಸೊ ಅಂಥವರು ಈ ಒಂದು ರೆಮಿಡಿನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲ ಯಾರಿಗೂ ಲೆಮನ್ ಸೂಟ್ ಆಗುತ್ತೆ ಅನ್ನೋರು ನ್ಯಾಚುರಲಾಗಿ ಈ ಒಂದು ರೆಮಿಡಿನ ಹಾಯಾಗಿ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಇವಾಗ ಹಾಕ್ತಾ ಇರೋವಂಥದ್ದು ಇದು ಇದೆ ವೀಕ್ಷಕರೇ, ಕಪ್ಪು ಜೀರಿಗೆ ಪೌಡರ್ ಅಂದರೆ ಕಲ್ಲೋಂಜಿ ಪೌಡರ್. ಸೊ ಕಪ್ಪು ಜೀರಿಗೆ ಎಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನ್ ಕೂಡ ಇದನ್ನು ನಾವು ಪರ್ಚೇಸ್ ಮಾಡ್ಕೊಬೋದು. ಸೊ ಕಲ್ಲೋಂಜಿ ಪೌಡರ್ ನಮ್ಮ ಕೂದಲನ್ನ ಕಪ್ಪು ಮಾಡೋದಕ್ಕೆ ತುಂಬಾ ಒಳ್ಳೆಯ ಒಂದು ಹರ್ಬ್ ಇದೆ ವೀಕ್ಷಕರೇ. ಹಾಗಾಗಿ ನಾನು ಯಾವಾಗಲೂ ಕೂಡ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಇಡ್ತೀನಿ. ಮತ್ತು ಯಾವಾಗ ಬೇಕೋ ಆವಾಗ ಇದನ್ನು ಈ ರೀತಿಯಾಗಿ ನಾನು ಯೂಸ್ ಮಾಡ್ಕೋತೀನಿ. ನೋಡಿ, ಇವಾಗ ನಾನು ಒಂದು 2-3 ಸ್ಪೂನಷ್ಟು ಕಲ್ಲೋಂಜಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕಿದ ತಕ್ಷಣ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ಈ ಒಂದು ನ್ಯಾಚುರಲ್ ರೆಮಿಡಿ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ. ನೋಡಿ, ಇದಕ್ಕೆ ನಿಮಗೆ ಪ್ರಿಪೇರ್ ಮಾಡ್ಕೊಂಡು ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಬೇಡ. ಇಲ್ಲ, ಜಸ್ಟ್ ಮಿಕ್ಸ್ ಮಾಡೋದು ಮತ್ತು ಅಪ್ಲೈ ಮಾಡ್ಕೊಳ್ಳೋದು. ಸೊ ನೋಡಿ, ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಮುಂಚೆ ನಿಮ್ಮ ತಲೆನ ನೀವು ಶಾಂಪೂಯಿಂದ ಒಳ್ಳೆ ರೀತಿಯಲ್ಲಿ ಸ್ನಾನವನ್ನು ಮಾಡ್ಕೊಳ್ಬೇಕು. ಅಂದರೆ ಆಯಿಲಿ ಹೇರ್ಸ್ ಮೇಲೆ ಯಾವುದೇ ಒಂದು ರೆಮಿಡಿಯಲ್ಲಿ ಅಪ್ಲೈ ಮಾಡ್ಕೊಳ್ಬಾರ್ದು. ಯಾಕಂದರೆ ಅದು ಒಳ್ಳೆ ರೀತಿಯಲ್ಲಿ ಅಂಟ್ಕೊಳ್ಳೋದಿಲ್ಲ ಮತ್ತು ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡೋದಿಲ್ಲ. ಸೊ ಜಸ್ಟ್ ಇದನ್ನು ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಡ್ರೈ ಹೇರ್ ಮೇಲೆ ಹಚ್ಕೊಂಡು ಜಸ್ಟ್ 1 ಗಂಟೆ ವೀಕ್ಷಕರೇ, ಹೌದು ಬರೀ 1 ಗಂಟೆ, ಜಸ್ಟ್ 60 ಮಿನಿಟ್ಸ್ ಹಾಗೇ ಇಡ್ಲಿಕ್ಕೆ ಬಿಡಿ. ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರದಲ್ಲಿ ಈ ಥರ 3 ಸರಿ, ಅಥವಾ ಇಲ್ಲ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಮಿನಿಮಮ್ 2 ಸಲ ಅಂತೂ ಮಾಡ್ತಾ ಬನ್ನಿ. ಸ್ವಲ್ಪ ದಿನಗಳ ನಂತರನೇ ನಿಮ್ಮ ಕೂದಲು ಆರೈಕೆ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಬಳಸದೆ ಅಂತ ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ಕೋತೀರ. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಖಂಡಿತವಾಗ್ಲೂ ವೀಕ್ಷಕರೇ ನೀವು ಕೂಡ ಟ್ರೈ ಮಾಡಲೇಬೇಕು. ಸೊ ಹಾಗೂ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ರೀತಿಯಾಗಿ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲಿಂದ ಕನೆಕ್ಟೆಡ್ ಇರ್ರಿ ಅಂತ ಕೇಳ್ಕೊತೀನಿ. ಹೌದು ವೀಕ್ಷಕರೇ, ಇವಾಗ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದ ವೀಕ್ಷಕರೇ, ಟೇಕ್ ಕೇರ್.